ಮೇಲ್ನೋಟಕ್ಕೆ ಇದು ಶುರುವಾದಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯ ಹುದ್ದೆ ಯಾರೋ ಒಬ್ರು ಇಬ್ರು 3 ಜನ ಅಂತಿದ್ರು. ಈಗ ಹಂಗಲ್ಲ, 40ರ ಗಡಿ ದಾಟ್ತು ಅರೆಸ್ಟ್ ಆಗಿರೋರು. ಎನ್ಕ್ವೈರಿ ಇನ್ನೂ ನಡೀತಾನೆ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್ ಭಾಗ್ಯದಷ್ಟು ಹೊರಗೆ ಬರ್ತಾ ಇದೆ. PSI ನೇಮಕಾತಿ ಅಕ್ರಮ, PSI ಹಗರಣದಲ್ಲಿ ಕೇಳಿ ಬರ್ತಾ ಇದೆ. ಈಗ ದೊಡ್ಡವರ ಹೆಸರು. ಬ್ರೇಕಿಂಗ್ ನ್ಯೂಸ್. ಇಷ್ಟೊಂದು ಜನ ಎಲ್ಲ ಸಿಕ್ಕ ಮೇಲೆ ಒಂದಷ್ಟು ನಿರೀಕ್ಷೆಗಳಂತೂ ಗ್ಯಾರಂಟಿ ಇತ್ತು. ಇನ್ಯಾರೋ ದೊಡ್ಡವರು ಇದ್ದೇ ಇದ್ದಾರೆ ಅಂತ. ದೊಡ್ಡವರ ಹೆಸರು ಈಗ ತಳಕ್ ಹಾಕೊಂಡಿದೆ. CID ವಿಚಾರಣೆಯಲ್ಲಿ ಹೊರಗೆ ಬರ್ತಾ ಇದೆ ಸ್ಫೋಟಕ ಮಾಹಿತಿಗಳು. ಅಕ್ರಮದಲ್ಲಿ ದೊಡ್ಡ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಕಾಕಿ ಸ್ಟಾರ್ಗಳ ನೇತೃತ್ವದಲ್ಲೇ ನಡೆದಿದೆಯಂತೆ ಬಿಗ್ ಸ್ಕ್ಯಾಮ್ಗಳು. ಅಂದರೆ ಅವರ ಭುಜದ ಮೇಲಿರೋ ಸ್ಟಾರ್ಗಳು 2, 3 ಎಕ್ಸೆಟ್ರಾ DYSP, ACC, CPI ದರ್ಜೆಯ ಅಧಿಕಾರಿಗಳು ಭಾಗಿಯಾಗಿದ್ದಾರಂತೆ. ನೋಡಬೇಕು ಯಾರ್ಯಾರ ಹೆಸರು ಹೊರಗೆ ಬರುತ್ತೆ. ಇನ್ಯಾರೋ ಈಗಾಗಲೇ ಚಳಿ ಜ್ವರದಿಂದ ಹೈ BP ಶುಗರ್ ಆಗ್ಬಿಟ್ಟು ಆಸ್ಪತ್ರೆಗೆಲ್ಲ ಅಡ್ಮಿಟ್ ಆಗಿರೋ ಉದಾಹರಣೆಗಳು ಬರ್ತಾ ಇದೆಯಂತೆ. ಗೊತ್ತಿಲ್ಲ, ನೋಡಬೇಕು ಏನೇನಾಗ್ತಾ ಇದೆ ಅಂತ. ಒಂದಂತೂ ನಿಜ, ದೊಡ್ಡವರಿದ್ದಾರೆ, ಇಲಾಖೆಯ ಒಳಗಡೆನೇ ಇದ್ದಾರೆ. ಹಾಗಾಗಿ ಈ PSI ಹಗರಣದಲ್ಲಿ ಒಬ್ಬೊಬ್ಬರು ಅರೆಸ್ಟ್ ಆಗಿ ಅವ್ರನ್ನ ಡ್ರಿಲ್ ಮಾಡೋಕ್ಕೆ ಶುರುವಾದರೆ ನೆಟ್ವರ್ಕ್ ಅವರು ಸಾರ್ ಇವರು ಸಾರ್ ಅದೆಲ್ಲ ಕೊನೆಗೆ ಬರ್ತಿರೋದೀಗ ದೊಡ್ಡ ಹೆಸರುಗಳು ತಳ್ಕ ಹಾಕೋತಾ ಇದೆ. ಅದಕ್ಕೆ ಎಷ್ಟು ಬೇಕೋ ಪೂರಕವಾಗಿರೋ ದಾಖಲೆಗಳನ್ನು ಸಂಗ್ರಹ ಮಾಡ್ತಿದ್ದಾರೆ ಅಧಿಕಾರಿಗಳು. CID ಅಧಿಕಾರಿಗಳು ಫುಲ್ ಡ್ರಿಲ್ ಎಲ್ಲರನ್ನೂ ಕೂಡ. ಹಾಗಾಗಿ ದೊಡ್ಡವರ ಹೆಸರು ಅದು DYSP ಇಂದ ಹಿಡಿದು ACC ಇಂದ ಹಿಡಿದು CPI ತನಕ ಎಲ್ಲ ದರ್ಜೆಯ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾಹಿತಿ ಹೊರಗೆ ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು, ಒಬ್ಬರು ಬೆಂಗಳೂರಿಂದ, ಇನ್ನೊಬ್ಬರು ಕಲಬುರಗಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಕಲಬುರಗಿಯಿಂದ ನನ್ನ ಸಹೋದ್ಯೋಗಿ ಅರುಣ್ ಕದಂ. ಅರುಣ್, ವೆರಿ ಗುಡ್ ಮಾರ್ನಿಂಗ್. ಇನ್ನು ಬೆಂಗಳೂರಿಂದ ಕ್ರೈಮ್ ಬ್ಯೂರೋ ನನ್ನ ಜೊತೆ ಇದ್ದಾರೆ, ಕ್ರೈಮ್ ಬ್ಯೂರೋ ಡಿಪಾರ್ಟ್ಮೆಂಟಿಂದ ಮಂಜು ಚಂದ್ರ. ಗುಡ್ ಮಾರ್ನಿಂಗ್ ಮಂಜು ಚಂದ್ರ. ನಿಮ್ಮಿಬ್ಬರ ಜೊತೆ ಮಾತಾಡ್ತೀನಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ತಗೊಂಡು. ಈ ಕ್ಷಣ ಬರ್ತಾ ಇದೆ PSI ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಏನಪ್ಪಾ ಅಂದರೆ, ಒಂದು ವಾಟ್ಸಪ್ ಸ್ಕ್ರೀನ್ ಶಾಟ್ ವೈರಲ್ ಆಗ್ತಾ ಇದೆ. ಹಾಗಾದರೆ ಆ ವಾಟ್ಸಪ್ ಸ್ಕ್ರೀನ್ ಶಾಟ್ ವೈರಲ್ ಆಗೋದಕ್ಕೆ ಕಾರಣ ಏನು, ಆ ಸ್ಕ್ರೀನ್ ಶಾಟಲ್ಲಿ ಏನಿದೆ ನೋಡೋಣ ಬನ್ನಿ. ಬ್ರೇಕಿಂಗ್ ನ್ಯೂಸ್. PSI ಹುದ್ದೆಗೆ ಲಕ್ಷ ಹಣ ಕೊಟ್ಟಿರೋದ್ರ ಬಗ್ಗೆ ವಾಟ್ಸಪ್ ಚಾಟ್ ಮಾಡಿರುವ ಒಂದು ಸ್ಕ್ರೀನ್ ಶಾಟ್ ಓಡಾಡ್ತಾ ಇದೆ. ಯಾರಿಗೆ ವಾಟ್ಸಪ್ ಮಾಡಿದ್ದಾರೆ ಅದೊಂದು ಸ್ವಲ್ಪ ಗೊಂದಲ ಇದೆ. ಅವ್ರು ಇವ್ರಿಗೆ ಮಾಡಿದ್ದಾರೆ, ಇವ್ರು ಅವ್ರಿಗೆ ಮಾಡಿದ್ದಾರೆ. ಇದನ್ನ ಎಷ್ಟೋ ಸರಿ ನಂಬಕ್ಕೆ ಬರಲ್ಲ, ಎಷ್ಟೊಂದು ಸರಿ ನಂಬೋದು. ಇದು ನಿಜವಾಗ್ಲೂ ಅದೇನಾ, ಯಾರಿಗೆ ಮಾಡಿದ್ದಾರೆ ತನಿಖೆಯಿಂದ ಗೊತ್ತಾಗುತ್ತೆ, ಸಿಂಪಲ್ಲು. ಆದರೆ ಇದೊಂದು ಸ್ಕ್ರೀನ್ ಶಾಟ್ ಮಾತ್ರ ಯದ್ವಾ ಎಲ್ಲ ಕಡೆ ಓಡಾಡ್ತಾ ಇದೆ. PSI ಹುದ್ದೆಗೋಸ್ಕರ ಲಕ್ಷ ಹಣ ಕೊಟ್ಟಿದ್ದರಂತೆ ಪೇದೆ. ತನ್ನ ಮೇಲಾಧಿಕಾರಿಗಳಿಗೆ ಪೇದೆಯಾಗಿದ್ದ ಆ ಅಭ್ಯರ್ಥಿಯಿಂದ ಲಂಚ ಹೋಗಿದೆಯಂತೆ. ಅರೆಸ್ಟ್ ಆಗಿರುವ ಅಭ್ಯರ್ಥಿಯೊಬ್ಬರ ವಾಟ್ಸಪ್ ಚಾಟ್ ವೈರಲ್ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ಒಬ್ಬರಿಗೆ ಹಣ ಕೊಟ್ಟಿಟ್ಟ ಬಗ್ಗೆ ವಾಟ್ಸಪ್ ಚಾಟ್ನ ಸ್ಕ್ರೀನ್ ಶಾಟ್ ಇದು ಎನ್ನಲಾಗ್ತಾ ಇದೆ. ವಾಟ್ಸಪ್ನ ಸ್ಕ್ರೀನ್ ಶಾಟ್ನಲ್ಲಿದೆ ಪೊಲೀಸ್ ಅಧಿಕಾರಿಗಳ ಹೆಸರುಗಳು ಕೂಡ. ದಿಸ್ ಇಸ್ ಇಂಟ್ರೆಸ್ಟಿಂಗ್. DYSP, ACP, ಇನ್ಸ್ಪೆಕ್ಟರ್ಗಳು ಕೂಡ ಇದರಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆಯಂತೆ. ನೋಡಬೇಕು, ಗೊತ್ತಿಲ್ಲ ನಮಗೂ. ಸುಮಾರು 8 ಮಂದಿಗೆ ಹಣ ನೀಡಬೇಕು ಅಂತ ಒಂದು ವಾಟ್ಸಪ್ ಚಾಟ್. ಅದು ಎಷ್ಟೋ, ಸುಮಾರು 1.33 ಕೋಟಿ. ನೋಡಿ ಹೆಂಗಿದೆ ಹಣದ ವಹಿವಾಟು, ಹೆಂಗೆಲ್ಲ ಓಡಾಡಿದೆ ಅಂತ. ನ್ಯೂಸ್ 18ಗೆ ಆ ವೈರಲ್ ಆದ ವಾಟ್ಸಪ್ ಸ್ಕ್ರೀನ್ ಶಾಟ್ ಲಭ್ಯ ಆಗಿದೆ. ಅದರ ಸತ್ಯಾಸತ್ಯತೆ CID ಅಧಿಕಾರಿಗಳು ಡ್ರಿಲ್ ಮಾಡಿದಾಗ ಗೊತ್ತಾಗಬೇಕು. ವಾಟ್ಸಪ್ ಚಾಟ್ನಲ್ಲಿ ಹೆಸರುಗಳ ಉಲ್ಲೇಖ ಇದೆ, ಇಂಥವ್ರಿಗೆ ಇಷ್ಟಿಷ್ಟು ದುಡ್ಡು ಹಿಂಗೆ ಕೊಟ್ಟಿದ್ವಿ. ಆದರೂ ಕೂಡ ಪೊಲೀಸ್ ಅಧಿಕಾರಿಗಳ ಹೆಸರೇ ಅಂತ ಖಚಿತವಿಲ್ಲದ ಕಾರಣ ನಾವು ಹೆಸರನ್ನ ಬ್ಲರ್ ಮಾಡಿ ತೋರಿಸ್ತೀವಿ. ಬಿಕಾಸ್ ಸುಮ್ಮನೆ ಯಾರೋ ಮಾಡಿದ್ದಾರೆ ಅಂದಾಗ ಹೆಸರುಗಳನ್ನ ರಿವೀಲ್ ಮಾಡೋದು ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಅದು ಕನ್ಫರ್ಮ್ ಆದ್ಮೇಲೆ ತೋರಿಸ್ತೀವಿ ಆಮೇಲೆ ಬೇಕಾದ್ರೆ. ಬಟ್ ಆ ವಾಟ್ಸಪ್ ಚಾಟ್ ಇದೆಯಲ್ಲ, ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾರಿಂದ ಯಾರಿಗೆ ಹೋಗಿದೆ ನಮಗೊಂದಷ್ಟು ಗೊಂದಲ ಇದೆ. ಹಾಗಾಗಿ ಅದನ್ನು ಕೂಡ ನಾವು ಈ ಕ್ಷಣಕ್ಕೆ ತೋರಿಸೋಕ್ಕೆ ಸಾಧ್ಯ ಇಲ್ಲ. ಎನ್ಕ್ವೈರಿ ಆದಮೇಲೆ ಕ್ಲಾರಿಟಿ ಸಿಕ್ಕಾಗಿ ತೋರಿಸ್ತೀವಿ. ಆದರೆ ಆ ಸ್ಕ್ರೀನ್ ಶಾಟಲ್ಲಿ ಹಿಂಗೆ ಕೊಟ್ಟಿದ್ದೀವಿ ದುಡ್ಡನ್ನ, ಇಷ್ಟು ಕೊಟ್ಟಿದ್ದೀವಿ ದುಡ್ಡನ್ನ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ದುಡ್ಡನ್ನ, ಅದನ್ನಂತೂ ಅದರಲ್ಲಿದೆ. ನಾವು ಆ ಹೆಸರುಗಳನ್ನು ಮಾತ್ರ ಈ ಕ್ಷಣಕ್ಕೆ ಬ್ಲರ್ ಮಾಡಿದ್ದೀವಿ. ಬಿಕಾಸ್ ಅದು ಕನ್ಫರ್ಮ್ ಆದಮೇಲೆ ಇನ್ನೂ ಬೋಲ್ಡ್ ಮಾಡಿ ತೋರಿಸ್ತೀವಿ. ಇವಾಗ ಲೆಟ್ಸ್ ಗೋ ಲೈವ್.
ಒಬ್ರು ಬೆಂಗಳೂರಿಂದ, ಇನ್ನೊಬ್ರು ಕಲಬುರಗಿಯಿಂದ. ನಾನಾಗಲೇ ಇಂಟ್ರೊಡ್ಯೂಸ್ ಮಾಡಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ಬೆಂಗಳೂರಿಂದ ಕ್ರೈಮ್ ಬ್ಯೂರೋಯಿಂದ ಮಂಜು ಚಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಏನಿದು ವಾಟ್ಸಪ್ ಸಂದೇಶ? ಇದರ ಸತ್ಯಾಸತ್ಯತೆ ಏನು? ಅದರಲ್ಲಿ ಏನಿದೆ? ಹರೀಶ್, ವೆರಿ ಗುಡ್ ಮಾರ್ನಿಂಗ್. ಮೊದಲಿಗೆ ಸಿಐಡಿ ಅಧಿಕಾರಿಗಳು ಬಗೆದಷ್ಟು ಸಾಕಷ್ಟು ಒಂದು ಬಿಲ್ಲಕ್ಕೆ ಇಲಿಮರಿಗಳು ಹೇಗೆ ಬೀಳ್ತಾವೋ ಆ ರೀತಿಯಲ್ಲಿ ಏನೊಂದು PSI ಸ್ಕ್ಯಾಮ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಸಾಕಷ್ಟು ಆರೋಪಿಗಳು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ 47 ಗಡಿ ದಾಟಿದೆ. ಈಗ ಸದ್ಯಕ್ಕೆ ಮಾಹಿತಿ ಬಂದಿರೋ ಪ್ರಕಾರ ಏನಂತಂದ್ರೆ ಒಂದು ವಾಟ್ಸ್ಆಪ್ ಮೆಸೇಜ್ ವೈರಲ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ಮಂತೇಶ್ ಅಂತ ಏನಿದ್ದಾನೆ, ಮಮತೇಶ್ ಅಂತ, ಆತ 2016ರಲ್ಲಿ ಒಂದು ಪೊಲೀಸ್ ಪೇದೆಯಾಗಿ ಪೊಲೀಸ್ ಇಲಾಖೆಗೆ ಎಂಟ್ರಿ ಕೊಡ್ತಾನೆ. ಅದಾದ ನಂತರ ಮಹದೇವಪುರ ಹಾಗೂ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಒಂದು ರೆಡ್ ಸ್ಯಾಂಡಲ್ ವುಡ್ ವಿಚಾರವಾಗಿ ಆತ ಒಂದು ಸಸ್ಪೆಂಡ್ ಆಗ್ತಾನೆ. ಆತ 27ನೇ ರ್ಯಾಂಕ್ ಅಲ್ಲಿ PSI ಲಿಸ್ಟ್ ಅಲ್ಲಿ ಕೂಡ ಸೆಲೆಕ್ಟ್ ಆಗ್ತಾನೆ. ಈಗ ಆದ್ರೆ ಅದಾದ ನಂತರ ಅಂದ್ರೆ ಆತ ಒಂದು ಸ್ಕ್ರೀನ್ ಶಾಟ್ ಅನ್ನ ಶೇರ್ ಮಾಡಿರ್ತಾನೆ ವಾಟ್ಸ್ಆಪ್ ಅಲ್ಲಿ. ಸಾಕಷ್ಟು ಒಂದು ನಾವು ಅವ್ರು ಕೊಟ್ಟಿದೀವಿ, ಇವರು ಕೊಟ್ಟಿದೀವಿ, ಇಷ್ಟು ದುಡ್ಡನ್ನ ಕೊಟ್ಟಿದೀವಿ, ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಂಡು ಈಗಾಗಲೇ CID ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಿದ್ದಾರೆ. ಜೊತೆಗೆ ಅದರಲ್ಲಿ ಆತ ಮಮತೇಶ್ ಸಾಕಷ್ಟು ಒಂದು ಮಾಹಿತಿಗಳನ್ನು ಕೂಡ CID ಅಧಿಕಾರಿಗಳು ಅಂದ್ರೆ ಬಾಯ್ ಬಿಡಿಸಕ್ ಕೂಡ ಮುಂದಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ರು, ಮತ್ತೆ ಎಲ್ಲಿ ಎಕ್ಸಾಮ್ ಅನ್ನ ಬರ್ದಿ, ಇದಕ್ಕಿಂತ ಮುಂಚೆ ಯಾರನ್ನ ಭೇಟಿಯಾಗಿದ್ರ, ಆತನ ಮೊಬೈಲ್, ಟೆಕ್ನಿಕಲ್ ಎವಿಡೆನ್ಸ್ ಪ್ರತಿಯೊಂದು ಕೂಡ CID ಅಧಿಕಾರಿಗಳು ಈಗಾಗಲೇ ತನಿಖೆ ಅಧಿಕಾರಿಗಳು ಒಂದು ಮಾಹಿತಿಗಳನ್ನ ಕೂಡ ಕಲೆ ಆಗ್ತಾ ಇದ್ದಾರೆ. ಹರೀಶ್, ಒಟ್ಟಾರೆಯಾಗಿ ಯಾರು ಕೂಡ ಎಲ್ಲೂ ಕೂಡ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪರೀಕ್ಷೆಯನ್ನ ಮಾಡಿಸಬೇಕಾದ್ರೆ ಯಾವ ಅಧಿಕಾರಿಗಳಿದ್ರು, ಮತ್ತೆ ಮಮತೇಶ್ ಬರ್ತಕ್ಕಂತ ಎಕ್ಸಾಮ್ ಎಲ್ಲಿ, ಆ ಸೆಂಟರ್ ಯಾರು, ಆ ಅಧಿಕಾರಿಗಳು ಯಾರು, ಆ CCTV ಮೇಂಟೈನ್ ಮಾಡ್ತಾ ಇದ್ದದ್ದು ಯಾರು, ಮತ್ತೆ ಅಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಯಾರು, ಪ್ರತಿಯೊಬ್ಬರನ್ನು ಕೂಡ ಕರೆಸಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗೇನು 12ರಿಂದ 13 ಜನಗಳ ಮೇಲೆ ಈಗಾಗಲೇ FIR ಕೂಡ ಆಗಿದೆ. ಅವರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ತೆಕ್ಕೊಂಡಿರ್ತಕ್ಕಂಥದ್ದು. ಹರೀಶ್, ಜಸ್ಟ್ ಹಾಗೆ ಇರಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಈ ಕ್ಷಣಕ್ಕೊಂದು ಬರ್ತಾ ಇದೆ, ಅದನ್ನು ಕೂಡ ಮುಂದೆ ಇಡ್ತಾ ಇದ್ದೀನಿ. PSI ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿ ಶಾಂತಾಬಾಯಿ ಮತ್ತು ಕುಟುಂಬದವರು ಈಗ ಎಸ್ಕೇಪ್ ಆಗಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಅಭ್ಯರ್ಥಿ ಶಾಂತಾಬಾಯಿ, ಅಫ್ಕೋರ್ಸ್ ಈ ಹೆಸರು ಓಡಾಡ್ತಾನೆ ಇತ್ತು ಅವಾಗಿಂದನೂ ಕೂಡ. ಜ್ಯೋತಿ ಕುಲಕರ್ಣಿ ಸಿಕ್ಕಿದಾಗ, ಈ ಮಂಜುನಾಥ್ ಸಿಕ್ಕಿದಾಗ ತಳಕ್ ಹಾಕೊಂಡಿದ್ದ ಹೆಸರಿದು ಶಾಂತಾಬಾಯಿ. ಕಲಬುರಗಿಯಿಂದ ಎಸ್ಕೇಪ್ ಆಗಿದ್ದಾರಂತೆ ಅವರ ಕುಟುಂಬದವರು. PSI ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ರು ಶಾಂತಾಬಾಯಿ. ತಿರುಪತಿಗೆ ಹೋಗಿ ಬಂದಿದ್ರು ಶಾಂತಾಬಾಯಿ ಅವರು. ದಂಪತಿಗಳು ದೇವರಲ್ಲೂ ಕೂಡ ಬೇಡ್ಕೊಂಡು ಬಂದಿದ್ರು, ಸಿಗಾಕಬಾರ್ದಪ್ಪ ನಾನು ಅಂತ ಏನೋ ಇರಬೇಕು. ಜೊತೆಗೆ ಸಿಗಾಕಳದವ್ರು ನಾನು ಇಷ್ಟು ಕೊಡ್ತೀನಿ ನಿನಗೆ, ಅಲ್ಲೂ ಆಗುತ್ತಲ್ಲ, ಈ ಥರದೆಲ್ಲ ಕತೆ ಇರಬೇಕೇನೋ ಮೇ ಬಿ. ಕಿಂಗ್ ಪಿನ್ ಮಂಜುನಾಥ್, ನೀರಾವರಿ ಇಲಾಖೆಯ ಇಂಜಿನಿಯರ್ ಮಂಜುನಾಥ್ ಮೇಳಕುಂದಿ ಹತ್ರ ಡೀಲ್ ಅಂತೆ. ಮೇಳಕುಂದಿ ಅರೆಸ್ಟ್ ಆಗ್ತಿದ್ದಾಗೇನೆ ಶಾಂತಾಬಾಯಿ ಎಸ್ಕೇಪ್. ಶಾಂತಾಬಾಯಿ ಪತಿ ಬಸವರಾಜ್ ಕೂಡ ಗಂಡ ಹೆಂಡತಿ ಇಬ್ಬರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ಯಾರು ಇಲ್ಲ. ಶಾಂತಾಬಾಯಿ PSI ಹುದ್ದೆಯ ನೇಮಕಾತಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೆಸರಿತ್ತು. ಆದರೆ ಅವರು ಡೀಲ್ ಮೇಲೆ ಬಂದದ್ದು ಅನ್ನೋದು ಆಮೇಲೆ ಗೊತ್ತಾಗ್ತಾ ಇದೆ. ಡ್ರಿಲ್ಲಿಂಗ್ ಇಂದ ಮಂಜುನಾಥ್ ಸಿಕ್ಕ ನಂತರ ಈ ಹೆಸರು ಹರಿದಾಡಕ್ಕೆ ಶುರುವಾಯಿತು. ಆದರೆ ಶಾಂತಾಬಾಯಿ ಅವರು ಇಮಿಡಿಯೇಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಕಲಬುರಗಿಯಿಂದ ನನ್ನ ಸಹೋದ್ಯೋಗಿ ಅರುಣ್ ಕದಂ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಅರುಣ್. ಮೊದಲೇ ಈ ಹೆಸರು ಓಡಾಡ್ತಾ ಇತ್ತು, ಬಟ್ ಎಸ್ಕೇಪ್ ಆಗೋದಕ್ಕೆ ಒಂದಷ್ಟು ಜಾಗನೇ ಕೊಟ್ಬಿಟ್ವೇನೋ ಅಂತ ಅನಿಸ್ತಾ ಇದೆ. ಎನಿವೆ, ಈಗ ಶಾಂತಾಬಾಯಿ ಟ್ರೇಸ್ ಔಟ್ ಹೇಗೆ ನಡೀತಾ ಇದೆ, ಹುಡುಕಾಟ ಹೇಗೆ ನಡೀತಾ ಇದೆ, ಅವರ ಇನ್ವಾಲ್ವ್ಮೆಂಟ್ ಏನು? ಹೌದು ಹರೀಶ್, ಏನಂತಂದ್ರೆ ಕಲಬುರಗಿಯಲ್ಲಿ ನಡೆದಂತ ಈ ಜ್ಞಾನಜ್ಯೋತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ನಡೆದಂತ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. ಇಲ್ಲಿ ಹಲವಾರು ಅಭ್ಯರ್ಥಿಗಳು ಅಕ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ಏನು ಸುಮಾರು 7 ಜನರನ್ನ ಇಲ್ಲಿವರೆಗೆ ಏನು CID ಅಧಿಕಾರಿಗಳು ಬಂಧಿಸಿದ್ದಾರೆ. ಆದ್ರೆ ದೇವನಿಂದ ಆಕೆ ಏನು ಶಾಂತಿಬಾಯಿ ಬಗ್ಗೆ ಮಾಹಿತಿಯನ್ನು CID ಅಧಿಕಾರಿಗಳು ಪಡ್ಕೊಂಡಿದ್ರು. ಯಾವಾಗ ಮಂಜುನಾಥ್ ಸಿಕ್ಕ ಮೇಲೆ ಇವ್ರು ಏನಾದ್ರು ಸಿಗ್ಬಹುದು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಆದ್ರೆ ಇವರನ್ನ ಭೇಟಿ ಮಾಡಿಸಿದಂತಹ ಜ್ಯೋತಿ ಪಾಟೀಲ್ ಸಿಕ್ಕರು ಕೂಡ ಇನ್ನೂವರೆಗೆ ಶಾಂತಿಬಾಯಿ ಸಿಗ್ತಾ ಇಲ್ಲ. ಇವ್ರು ಶಾಂತಿಬಾಯಿ ಏನಂತಂದ್ರೆ ಜ್ಯೋತಿ ಪಾಟೀಲ್ ಮೂಲಕ ಏನು ಮಂಜು ಪಾಟೀಲನ್ನ ಭೇಟಿಯಾಗಿದ್ರು. ಮಂಜು ಪಾಟೀಲ್ ಭೇಟಿಯಾಗಿ ಸುಮಾರು 30 ಲಕ್ಷ ಅಮೌಂಟ್ ಅನ್ನ ಕೊಡ್ಬೇಕು. ಆದ್ರೆ ಇಷ್ಟಾದ್ರೂ ಕೂಡ ಇನ್ನೂವರೆಗೂ ಶಾಂತಿಬಾಯಿ ಸಿಗ್ತಾ ಇಲ್ಲ. ಅವಳು ಏನ್ ಈ ಒಂದು ಪರೀಕ್ಷೆಯಲ್ಲಿ ಅವರ CID ಅಧಿಕಾರಿಗಳು ಅವರ ಮನೆಗೆ ಹೋಗ್ತಾರೆ, ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಮತ್ತೆ ಏನು ಮೊದಲಾಗಿ OMR ಶೀಟ್ ಗಳನ್ನ CID ಅಧಿಕಾರಿಗಳು ಚೆಕ್ ಮಾಡೋಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆಕೆ ಸೇಡಂ ತಾಲೂಕಿನ ಆಕೆ ಗ್ರಾಮಕ್ಕೆ ಹೋಗಿ ಅವರನ್ನ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ಬೇಕು. ಹಾಗಾಗಿ ಎಲ್ಲಿದ್ದಾರೆ OMR ಶೀಟ್ ಮತ್ತೆ ಡಾಕ್ಯುಮೆಂಟ್ ತಗೊಂಡ್ ಬರಕ್ ಹೇಳಿದಾಗ
ಅವರು ಅವತ್ತಿನ ದಿವಸ ಶಾಂತಿಬಾಯಿ ಊರಲ್ಲಿ ಇರ್ಲಿಲ್ಲ. ಆದ್ರೆ ಆಕೆ ಗಂಡ ಏನು OMR ಶೀಟ್ ಅನ್ನ ಪತ್ನಿ ಹತ್ರನೇ ಇದೆ, ನಾನು ಬಂದಾಗ ನಾನು ನಾಳೆ ಬಂದು ಕೊಡ್ತೀನಿ ಅಂತಾನೆ. ಆದ್ರೆ ಅಷ್ಟಾದ್ರೂ ಕೂಡ CID ಅಧಿಕಾರಿಗಳು ಅವರನ್ನ ಏನು ಬಂದು ಏನು ತೋರಿಸಿನಂದವರು ಯಾವಾಗ ಏನು ಅವರು ಏನು ಡಾಕ್ಯುಮೆಂಟ್ಸ್ ಅನ್ನ ಏನು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಇನ್ನೂ ಹಲವು ಅಭ್ಯರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯಾವಾಗ CID ಅಧಿಕಾರಿಗಳು ಈ ಅಕ್ರಮದ ಬಗ್ಗೆ ಬೆನ್ನು ಬಿದ್ದಿದ್ದಾರೆ ಅಂದಾಗ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಗಂಡ ಹೆಂಡತಿ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು 25 ದಿನಗಳ ಕಳೆದರೂ ಕೂಡ ಇನ್ನೂ ಶಾಂತಿಬಾಯಿ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಏನು ಮೂಲಗಳ ಮಾಹಿತಿ ಪ್ರಕಾರ ಶಾಂತಿಬಾಯಿ ಅವರು ಹೈದರಾಬಾದ್ ನಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತದೆ. ಅದರಂತೆ ಕಳೆದ 3 ದಿನಗಳಿಂದ ಏನು CID ಅಧಿಕಾರಿಗಳು ಹೈದರಾಬಾದ್ ನಲ್ಲಿ ಶಾಂತಿಬಾಯಿನ ಹುಡುಕ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಶಾಂತಿಬಾಯಿ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಶಾಂತಿಬಾಯಿ ಮತ್ತೆ ಆಕೆ ಗಂಡ ಇಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಈ ಶಾಂತಿಬಾಯಿ ಅಂತಂದ್ರೆ ಜ್ಯೋತಿ ಪಾಟೀಲ್ ಮೂಲಕ ಈ ಒಂದು ಡೀಲ್ ಅನ್ನ ಕುದುರಿಸ್ಕೊಂಡಿದ್ರು. ಆ ಡೀಲಿನ ಅನುಗುಣವಾಗಿ 10 ಲಕ್ಷ ಅಮೌಂಟ್ ಅನ್ನ ಅಡ್ವಾನ್ಸ್ ಆಗಿ ಕೊಟ್ಟಿದ್ರು. ಯಾವಾಗ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಅವಾಗ ಈ ಶಾಂತಿಬಾಯಿ ಏನಂತಂದ್ರೆ ಈಗ ಗಂಡ ಹೆಂಡತಿ ಇಬ್ರು ಕೂಡ ತಿರುಪತಿಗೆ ಹೋಗಿ ಬರ್ತಾರೆ. ತಿರುಪತಿ ಹೋಗಿ ಬಂದ ನಂತರ ಏನೋ ಮಂಜುನಾಥನ್ನ ಭೇಟಿ ಮಾಡಿ ತಿರುಪತಿ ಲಡ್ಡುವನ್ನ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಏನಂತಂದ್ರೆ ಇನ್ನುಳಿದ ಅಮೌಂಟ್ ಅನ್ನ ನನಗೆ ಕೊಡಿ ಅಂತ ಕೇಳಿದಾಗ 1-2-3 ದಿವಸ ಕಾಲಾವಕಾಶ ಕೊಡಿ, ನಾವು ನಿಮ್ಮನ್ನ ಅಮೌಂಟ್ ಅನ್ನ ತಂದು ಕೊಡ್ತೀವಿ ಅನ್ನೋ ಮಾತು ಕೂಡ ಹೇಳಿರ್ತಾರೆ. ಆದ್ರೆ ಅದಾದ ನಂತರ ಏನು ಈ ಅಕ್ರಮ ಬಯಲಿಗೆ ಬಂತು, CID ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ರು. ಅಂದಿನಿಂದ ಇಂದಿನವರೆಗೆ ಇಬ್ರು ಕೂಡ ಗಂಡ ಹೆಂಡತಿ ಇಬ್ರು ನಾಪತ್ತೆಯಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಸಿಗ್ತಾ ಇಲ್ಲ. ಅಲ್ಲದೆ ಇದು ಎಲ್ಲದರ ಪ್ರಮುಖ ಏನಂತಂದ್ರೆ ಇನ್ನೂ ಹಲವು ಏನೋ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ಕೂಡ ಕರೆಸಿ ಈಗ ತನಿಖೆ ಮಾಡುವಂತ ಕೆಲಸ ಕೂಡ CID ಅಧಿಕಾರಿಗಳು ಮಾಡ್ತಾರೆ. ಇಲ್ಲಿವರೆಗೆ ಈ DSP ಅವರ ಏನೋ ಅವರ ಮೊಬೈಲ್ ಅನ್ನ ತಗೊಂಡು ಈಗ 2 ಮೊಬೈಲ್ ಅನ್ನ ವಶಕ್ಕೆ ಪಡಿಸ್ಕೊಂಡು ಅವರಿಗೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿ 28ನೇ ತಾರೀಕು ಅವರು ಏನು CID ಅಧಿಕಾರಿಗಳ ಏನು ವಿಚಾರಣೆ ಬಂದಿದ್ದು. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿನ ಅಪ್ಡೇಟ್